ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು LMS ಲೈಫ್ ಸ್ಟೈಲ್. ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣವೇ 15 ಮಿನಿಟ್ಸ್ ವಾಕಿಂಗ್ ಹೋಗಿ ಬಂದಾಯಿತು. ನೀವೇನು ವರ್ಕೌಟ್ ಮಾಡ್ತಾ ಇಲ್ಲ ಅಂದರೆ 1 ಅವರ್ ವಾಕಿಂಗ್ ಬೇಕಾಗುತ್ತೆ ನಿಮ್ಮ ಕ್ಯಾಲೋರೀಸ್ ಬರ್ನ್ ಆಗೋಕ್ಕೆ, ವೆಯ್ಟ್ ಲಾಸ್ ಆಗೋದಕ್ಕೆ. ಇಲ್ಲಾಂದರೆ ಹಾಫ್ ಆನ್ ಅವರ್ ವಾಕಿಂಗ್, ಹಾಫ್ ಆನ್ ಅವರ್ ವರ್ಕೌಟ್ ಮಾಡ್ಬೋದು ನೀವು. ಸೊ ನಾನು ಬೆಳಗ್ಗೆ ಬಂದಿದ್ದ ತಕ್ಷಣ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಒಂದು ಲೋಟ ಫುಲ್ ಬಿಸಿನೀರು ಕುಡ್ದಿದ್ದೀನಿ. ಆಮೇಲೆ ಇಡ್ತಾಯಿದ್ದೀನಿ. ಅನ್ನಕ್ಕಿಡಬೇಕಾದ್ರೆ ಅಕ್ಕಿ ತೊಳೆದಿರೋ ನೀರನ್ನು ಬಂದು ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಸೊ ನಾರ್ಮಲಾಗಿ ನನಗೆ ಗಿಡಗಳಂದರೆ ತುಂಬ ಇಷ್ಟ, ಬಟ್ ನನಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಿಡಗಳನ್ನ ಮಾತ್ರ ಇಟ್ಟು ಮೇಂಟೈನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಂದು ನಾನು ಕ್ಯಾರೆಟ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ಈಸಿಯಾಗಿ, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಅಷ್ಟು ಈಸಿಯಾಗಿ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಸೊ ಅದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ಕ್ಯಾರೆಟ್ಗಳನ್ನ ನಿಮ್ಮ ಮನೆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ನೀವು ಮಾಡಿ. ನಾನಿವತ್ತು ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಕ್ಯಾರೆಟ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಲಿಯಾಗೋಸ್ಕರ ಸ್ವಲ್ಪ ಕಮ್ಮಿನೇ ಇರುತ್ತೆ ಇದರಲ್ಲಿ ಖಾರ, ಬಿಕಾಸ್ ಕಮ್ಮಿನೇ ನಾನು ಚಿಲ್ಲಿ ಹಾಕಿದ್ದೀನಿ, ಲಿಯಾ ತಿಂತಾಳೆ ಅನ್ನೋಕ್ಕೋಸ್ಕರ. ಸೊ ಒಂದು ದೊಡ್ಡ ಸೈಜ್ದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಲೈಟಾಗಿ ಆ ಎಣ್ಣೆಲಿ ಫ್ರೈ ಮಾಡಿಕೊಂಡು, ಕ್ಯಾರೆಟ್ ನಾವು ಎಷ್ಟು ತುರಿದಿರ್ತೀವೋ ಅದನ್ನು ನಾವು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗುತ್ತೆ. ಅಷ್ಟವರೆಗೂ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದು ಇವಾಗ ರೆಡಿಯಾಗಿದೆ. ಸೊ ಇದಕ್ಕೆ ನಾವು ಬ್ರೆಡ್ಡಿಗೆ ಸ್ಯಾಂಡ್ವಿಚ್ಗೆ ಹಾಕೋದಕ್ಕೆ ಒಂದು ಗ್ರೀನ್ ಚಟ್ನಿ ರೆಡಿ ಮಾಡ್ತೀನಿ. ಅದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೊಂದು ಹಿಡಿ ಅಂದ್ಕೊಳ್ಳಿ, ಕೈ ಹಿಡಿ, 3 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಖಾರಕ್ಕೋಸ್ಕರ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ, ಚೂರು ಶುಂಠಿ, ಒಂದು ಅರ್ಧ ಇಂಚು ಶುಂಠಿ, ಸ್ವಲ್ಪ ನಾವು ಚಟ್ನಿಗೆ ಹಾಕೋ ಕಡಲೆ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಸೂಪರ್ ಟೇಸ್ಟಿಯಾಗಿರುವಂಥ ಸ್ಯಾಂಡ್ವಿಚ್ಗೆ ಹಾಕುವಂಥ ಒಂದು ಸಾಸ್ ನಿಮಗೆ ರೆಡಿ ಆಗುತ್ತೆ. ಯಾವುದೇ ರೀತಿ ನೀವು ಯಾವುದಾವುದು ರೆಡ್ ಟೊಮೊಟೊ ಕೆಚಪ್ ಅವೆಲ್ಲ ಏನು ಯೂಸ್ ಮಾಡಬೇಕಂತನಿಲ್ಲ. ಇದು ಮಾತ್ರ ಹಾಕಿನೂ ತಿನ್ಕೋಬೋದು ನೀವು ವೆಯ್ಟ್ ಲಾಸಲ್ಲಿದ್ದರೆ. ಸೊ ಇದು ನಾನೇನು ಸ್ಟಫಿಂಗ್ ಮಾಡಿದ್ದೀನಿ, ಇದು ಹಸ್ಬೆಂಡ್ಗೋಸ್ಕರ. ಆ ಗ್ರೀನ್ ಚಟ್ನಿ ಒಂದು ಬ್ರೆಡ್ಡಲ್ಲಿ ಸ್ವಲ್ಪ ಟೊಮೊಟೊ ಸಾಸ್ ಹಾಕಿದ್ದೀನಿ, ಮತ್ತು ಕ್ಯಾರೆಟ್ನೆಲ್ಲ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕಿ ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಅವ್ರಿಗೆ ಸ್ವಲ್ಪ ಟೇಸ್ಟಿಯಾಗಿರಲಿ, ಚೆನ್ನಾಗಿ ಇಷ್ಟಪಟ್ಕೊಂಡು ತಿನ್ಕೊಳ್ಳಿ ಅಂತ ಯಾವಾಗಾದರೂ ಒಂದು ಸತಿ ಈ ರೀತಿ ಮಾಡಿ ಕೊಡ್ತೀನಿ ನಾನು, ಮಂತ್ಲಿ 1 ಟೈಮ್. ಬಟ್ ನಾನು ಮಾತ್ರ ಬರೀ ಸ್ಯಾಂಡ್ವಿಚ್, ತರಕಾರಿಗಳು, ಹಸಿ ತರಕಾರಿಗಳು ಎಲ್ಲದನ್ನು ಇಟ್ಟು ತಿಂತೀನಿ. ಸೊ ಇವಾಗ ಅವ್ರದ್ದು ಸ್ಯಾಂಡ್ವಿಚ್ಚು ರೆಡಿಯಾಗಿದೆ. ಅದು ರೆಡಿ ಆದಮೇಲೆ ಈ ರೀತಿ ಕಾಣುತ್ತೆ. ಸೊ ಇದ್ರ ಒಳಗಡೆ ಏನೇನು ಹಾಕಿದ್ದೀವಿ ಸ್ಟಫಿಂಗ್ ಅದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಅವ್ರಿಗೊಂದು 4 ಪೀಸ್ ಬ್ರೆಡ್ ಕೊಟ್ಬಿಟ್ಟು ನಂದು ಇವಾಗ ರೆಡಿ ಆಗ್ತಿದೆ. ನಂದು ಬರೀ ಗ್ರೀನ್ ಚಟ್ನಿ, 2 ಸೈಡ್ ಸ್ಲೈಸಲ್ಲೂ ಗ್ರೀನ್ ಚಟ್ನಿ ಇರುತ್ತೆ. ಜಾಸ್ತಿ ಬಂದು ನಾನು ಕ್ಯಾರೆಟ್ನ ತೊಗೊಳ್ತೀನಿ, ಹಾಕ್ಕೊಂಡು ಚೆನ್ನಾಗಿ ಫಿಲ್ಲಿಂಗ್, ತುಂಬ ಜಾಸ್ತಿ ಕ್ಯಾರೆಟ್, ತುಂಬ ದಪ್ಪಕ್ಕೆ ಕ್ಯಾರೆಟ್ ತೊಗೊಂಡು ಫುಲ್ಲು ನಾನು ಆ ಗ್ರೀನ್ ಚಟ್ನಿ ಹಾಕ್ತೀನಿ. ಅದ್ರ ಮೇಲೇನೂ ಗ್ರೀನ್ ಚಟ್ನಿ ಹಾಕ್ತೀನಿ. ಟೇಸ್ಟ್ ವೈಸು ಸೂಪರಾಗಿರುತ್ತೆ. ಸೊ ಇದನ್ನು ತಿಂದ್ಬಿಟ್ಟು ಹಸ್ಬೆಂಡ್ನು ರೆಡಿ ಮಾಡಿ ಆಫೀಸಿಗೆ ಕಳಿಸಾಯಿತು. ಮಿಡ್ ಸ್ನ್ಯಾಕ್ಸು ನನಗಿವತ್ತು ಸ್ವಲ್ಪ ಟೀ ಕುಡಿಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಒಂದು ಸೂಪರ್ ಹೆಲ್ದಿ ಇಮ್ಯುನಿಟಿ ಬೂಸ್ಟಿಂಗ್ ಟೀ ಮಾಡ್ತಾಯಿದ್ದೀನಿ. ಹಾಗೂ ಸ್ವಲ್ಪ ನನಗೆ ಕ್ರೇವಿಂಗ್ಸ್ ಬರೋ ಥರ ಇತ್ತು. ಸೊ ತುಂಬಾ ನನಗೆ ಒಂಥರ ಏನಾದರೂ ತಿನ್ನೋಣ ಅನ್ನೋ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಮಿಡ್ ಸ್ನ್ಯಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಸೊ ನನಗೂ ಹೆಲ್ಪರ್ಗೂ ಇಬ್ಬರಿಗೂ ಸೇರಿ ಮಾಡ್ತಾಯಿದ್ದೀನಿ. ನಾನಿವಾಗ ಕಾಫಿ ಕುಡಿಯೋದು ಬಿಟ್ಟಿದ್ದರಿಂದ ಅವಳು ಕೂಡ ಕಾಫಿ ಕುಡಿತಾ ಇಲ್ಲ. ಸೊ ನಾನು ಏನಾದರೂ ಕೇಳಿದ್ರೂ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಏನಾದರೂ ನಾನು ಮಾಡಿದ್ರೆ ಅವಳಿಗೂ ಮಾಡಿಕೊಡ್ತಾಯಿದ್ದೀನಿ. ಸೊ ಟೀಗೆ ಬಂದು ನಾನಿವಾಗ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ಏಲಕ್ಕಿ, ಶುಂಠಿ, ಒಣ ಶುಂಠಿ ಹಾಕಿದ್ದೀನಿ, ಒಂದು 2 ಲವಂಗ ಹಾಕಿದ್ದೀನಿ, ಮತ್ತು ನಾನು ಬಳಸುವಂಥ ಎಲೆ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ, ನನಗೆ ಸ್ವಲ್ಪ ಅವಳಿಗೆ ತುಂಬ ಸಕ್ಕರೆ ಬೇಕು, ಅದು ಹಾಕೊಂಡು ಕುಡ್ಕೊತಾಳೆ. ನನಗೆ ಸ್ವಲ್ಪ ಬೆಲ್ಲ ಹಾಕಿ ಕಾಯಿಸ್ಕೊಂಡು. ಈ ಲೋಟ ಇರೋದೇ ತುಂಬ ಚಿಕ್ಕದು, ಇದರಲ್ಲಿ ಅರ್ಧ ಲೋಟ ತೊಗೊಂಡಿದ್ದೀನಿ. ಆ ಒಂದು ಬಾಯಿ ಟೆಂಪ್ಟಿಂಗೋಸ್ಕರ ನಾನು ಟೀನ ತೊಗೊಂಡಿದ್ದೀನಿ. ತುಂಬ ಟೇಸ್ಟಾಗಿ, ನನಗೆ ಸ್ವರ್ಗನೇ ಒಂದು 5 ಸೆಕೆಂಡ್ ಕೈಯಲ್ಲಿ ಬಂದಂಗೆ ಇತ್ತು. ಅಷ್ಟು ಟೇಸ್ಟಾಗಿ ಕುಡಿದ್ಬಿಟ್ಟು ಮತ್ತು ರೆಗ್ಯುಲರ್ ರೊಟೀನಿಗೆ ಹೋಗಾಯಿತು. ಲಿಯಾ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಹೇಳ್ತಾಯಿದ್ಲು. ಸರಿ ಅಂತ ಅವಳನ್ನ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋಗಿ ನಾನು ಸ್ವಲ್ಪ ಸ್ವಿಮ್ಮಿಂಗ್ ಹಾಗೆ ಕಲಿತಾ ಇದ್ದೆ. ಅವಳು ಸ್ವಲ್ಪ ಎಲ್ಲ ಹೇಳ್ಕೊಡ್ತಾಯಿದ್ಲು. ಸ್ವಿಮ್ಮಿಂಗ್ ಮಾಡೋಕ್ಕೆ ತುಂಬಾ ನನಗೆ ಇಷ್ಟ, ಬಟ್ ನೀರು ಸ್ವಲ್ಪ ನನಗೆ ಭಯ ಆಗ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ನಾನು ಹೋಗಲ್ಲ. ಇವಾಗ ಇವಳಿಂದ ನಾನು ಡೈಲಿ ಹೋಗಲೇಬೇಕು. ಸೊ ಯಾಕಂದರೆ ಇಲ್ಲಾಂದರೆ ಮಕ್ಕಳು ಸುಮ್ಮನೆ ಏನು ಮಾಡ್ತಾರೆ ಅಂದರೆ ಟಿ ವಿ ನೋಡ್ತಾ ಇರ್ತಾರೆ. ಇವತ್ತು ಬಂದು ಏನಂದರೆ ಅವಳಿಗೆ ಟ್ಯೂಷನ್ ಕೂಡ ಇಲ್ಲ. ಸೊ ವಾರದಲ್ಲಿ 3 ದಿನ ಟ್ಯೂಷನ್ಸ್ ಇರುತ್ತೆ.
ಸೊ ಟ್ಯೂಷನ್ ಇಲ್ಲ ಅಂದ್ರಂತೂ ಯಾವಾಗಲೂ ಅವಳು ಟಿ ವಿ ನೋಡ್ತಾನೆ ಇರ್ತಾಳೆ. ನಾವು ಏನೂ ಮಾಡೋಕ್ಕಾಗಲ್ಲ, ಏನಾದ್ರು ಮಾಡಿಸ್ಬೇಕಂದ್ರೆ ಜೊತೆ ಕೂತೇ ಮಾಡಬೇಕು. ಸೊ ಮನೇಲಿದ್ದರೆ ನನಗೂ ಸ್ವಲ್ಪ ಕೆಲಸ ಅದು ಇದು ಅಂತ ಬರ್ತಾ ಇರುತ್ತೆ. ಹಾಗಾಗಿ ಸುಮ್ಮನೆ ಅವಳನ್ನು ನಾನು ಕರ್ಕೊಂಡು ಬಂದುಬಿಟ್ಟು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಸೊ ನಿಜವಾಗ್ಲೂ ಸ್ವಲ್ಪ ರಿಲ್ಯಾಕ್ಸಿಂಗ್ ಬೇಕು ಅಥವಾ ಏನಾದರೂ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಮನೇಲಿರೋ ಥರ ಅಂತಿದ್ರೆ ಈ ರೀತಿ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ನೀರಲ್ಲಿ ಆಟ ಆಡಿದ್ರೆ ಏನೋ ಒಂದು ರೀತಿಯಾದ ಖುಷಿ, ಸ್ವಲ್ಪ ರಿಲ್ಯಾಕ್ಸೇಷನು ಇರುತ್ತೆ. ಸೊ ಹೋಗಿ ಒಂದು 2 hours ಸಾಲಿಡಾಗಿ ಅಲ್ಲೇ ಸ್ಪೆಂಡ್ ಮಾಡ್ತಾ ಇರ್ತೀವಿ. ತುಂಬ ಜನ ಇರ್ತಾರೆ, ತುಂಬ ಜನ ಅಲ್ಲಿ ಬಂದು ಸ್ವಿಮ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಬಂದು 9 ಟಿಲ್ ನೈಟ್ ಬಂದು 10 ತನಕ ಓಪನ್ ಇರುತ್ತೆ. ನಾವು ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಸ್ವಿಮ್ ಮಾಡ್ಬೋದು. ಸೊ ಸ್ವಿಮ್ಮಿಂಗ್ ಮಾಡಿ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ತುಂಬ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ನಾವೇನೋ ಸ್ವಿಮ್ ಮಾಡಿದ್ರೆ. ಸೊ ಲಂಚ್ ಬಂದು ಮಧ್ಯಾಹ್ನ ನಾನು ವೆಜಿಟೇಬಲ್ ದೋಸೆ ತೊಗೊಂಡಿದ್ದೀನಿ, ಮಿಲ್ಲೆಟ್ಸಿಂದ ಮಾಡಿರೋ ಅಂಥದ್ದು. ಸೊ ನೆಕ್ಸ್ಟ್ ಬಂದು 2 ಎಗ್ ವಿತ್ ಎಲ್ಲೋ ತೊಗೊಂಡಿದ್ದೀನಿ. ಆಮೇಲೆ ಕ್ಯಾಬೇಜ್ ಪುರಿಯಲ್ಲಿ ಬಂದು ಜಾಸ್ತಿ ತುಂಬ ಕ್ವಾಂಟಿಟಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸಾಂಬಾರು, ಬರೀ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ತೊಗರಿಬೇಳೆನೂ ಹಾಕಿ ಬೇಳೆ ಸಾಂಬಾರು ಥರ ಮಾಡಿ ಅದರಲ್ಲಿ ನುಗ್ಗೆಕಾಯಿ ಹಾಕಿದ್ದೀನಿ. ಸೂಪರ್ ಟೇಸ್ಟ್ ಆಗಿರುತ್ತೆ. ಸೊ 2 ದೋಸೆನೇ ತುಂಬ ಫಿಲ್ಲಿಂಗ್ ಆಗಿರುತ್ತೆ, ಯಾಕಂದರೆ ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀನಿ ಅದರಲ್ಲಿ. ನಾರ್ಮಲಾಗಿ ನೀವು ಒಂದು ಸ್ವಲ್ಪ ಇಡ್ಲಿ ಬ್ಯಾಟರಲ್ಲಿ ಕೂಡ ನೀವು ಈ ರೀತಿ ವೆಜಿಟೇಬಲ್ಸ್ ಹಾಕ್ಕೊಂಡು ಕೂಡ ಮಾಡ್ಬೋದು. ಸೊ ನಾನು ಮಿಲ್ಲೆಟ್ಟಲ್ಲೇ ಮಾಡ್ತೀನಿ. ಸೊ ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಕೆಲಸಗಳಿತ್ತು, ಅವೆಲ್ಲ ಮುಗಿಸ್ಬಿಟ್ಟು ಈವ್ನಿಂಗ್ ನಾನು ವರ್ಕೌಟಿಗೆ ಹೋಗೋಕ್ಕಿಂತ ಮುಂಚೆ ಬ್ಲ್ಯಾಕ್ ಕಾಫಿನೂ ಡೇಟ್ಸು ಇವತ್ತು ತೊಗೊಂಡಿದ್ದೀನಿ. ಇವತ್ತು ದೊಡ್ಡ ಹೆವಿಯಾಗಿ ಏನು ವರ್ಕೌಟ್ ಇಲ್ಲ, ಯೋಗ ಹೋಗ್ತಾ ಇದ್ದೀನಿ. ಆದರೂ ಎನರ್ಜಿ ಬೂಸ್ಟಿಂಗೋಸ್ಕರ ಸ್ವಲ್ಪ ಬ್ಲ್ಯಾಕ್ ಕಾಫಿನೂ ಡೇಟ್ಸು ತೊಗೊಳ್ತೀನಿ. ಬಿಕಾಸ್ ಈವ್ನಿಂಗ್ ನಮಗೆ ಎಷ್ಟು ನಾವು ತಿಂತೀವೋ ನಾವು ನೈಟು ಅಷ್ಟು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಸೊ ಈವ್ನಿಂಗ್ ಸ್ನ್ಯಾಕ್ಸು ಕಂಪಲ್ಸರಿ ನಿಮಗೆ ಬೇಕೇ ಬೇಕು. ಸೊ ಯೋಗ ಮುಗಿಸ್ಕೊಂಡು ಬರಬೇಕಾದ್ರೆ ಸೂರ್ಯ ಸೂಪರಾಗಿ ಸೆಟ್ ಆಗ್ತಾ ಇದ್ದ, ಅದಕ್ಕೆ ಅದನ್ನು ಒಂದು ತೆಗೆದೆ. ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಆ ಬಿಸಿಲು ನಮ್ಮ ಮೇಲೆ ಬಿದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಮೋಡನೂ ಜಾಸ್ತಿ ಇದೆ, ಮೇ ಬಿ ಇವತ್ತು ಮಳೆ ಬಂದೇ ಬರುತ್ತೆ ಅನಿಸುತ್ತೆ. ಸೊ ಇವಾಗ ರೆಗ್ಯುಲರಾಗಿ ಮಳೆ ಬರ್ತಾ ಇದೆ. ಸೊ ಯೋಗ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಸೂಪರ್ ವೆದರಲ್ಲಿತ್ತು. ಪಕ್ಕದಲ್ಲೇ ಪಾನಿಪುರಿ ಬೇರೆ ಸ್ಮೆಲ್ ಬರ್ತಾಯಿತ್ತು. ಸೊ ಆದ್ರೂ ನಾನು ಬಾಯಿ, ಕಿವಿ, ಕಣ್ಣು, ಮೂರು ಮುಚ್ಕೊಂಡ್ಬಿಟ್ಟು ಬಂದುಬಿಟ್ಟೆ. ಸೊ ಲಿಯಾ ಬಂದು ಕರಾಟೆ ಕ್ಲಾಸಿಗಿತ್ತು, ಅವಳನ್ನ ಹೋಗಿ ಕರಾಟೆ ಕ್ಲಾಸಲ್ಲಿ ಹೋಗಿ ಪಿಕಪ್ ಮಾಡೋಕ್ಕೆ ಹೋಗಿದ್ದೆ. ಸೊ ಕರಾಟೆ ಸ್ಕೇಟಿಂಗ್ ಮಾಡೋದ್ರಿಂದ ಅವ್ರದ್ದು ಬ್ಯಾಲೆನ್ಸಿಂಗ್ ಅಂತೂ ಸೂಪರಾಗಿರುತ್ತೆ. ಹಾಗೆ ಬಂದು ಎನರ್ಜಿ ಲೆವೆಲು ತುಂಬ ಜಾಸ್ತಿ ಆಗುತ್ತೆ. ಒಂದೇನಾದ್ರು ಹೊಡೆದ್ರೂ ಕೂಡ ಅಷ್ಟು ಪೇನ್ ಆಗುತ್ತೆ, ಸ್ಟ್ರಾಂಗ್ ಆಗ್ತಾ ಬರ್ತಾ ಇದ್ದಾಳೆ. ಸೊ ತುಂಬಾ ಒಳ್ಳೆಯದು ಕೂಡ ಮಕ್ಕಳಿಗೆ ಈ ವಯಸ್ಸಲ್ಲಿ ಕಳಿಸೋದ್ರಿಂದ ಬೋನೆಲ್ಲ ತುಂಬ ಸ್ಟ್ರೆಂಥನ್ ಆಗುತ್ತೆ. ಸೊ ನೈಟ್ ಡಿನ್ನರ್ ಬಂದು ನಾನು ಚಿಕನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಯೋಗ ಕ್ಲಾಸಿಂದ ಬರ್ತಾನೆ ನಾನು ಚಿಕನ್ ತೊಗೊಂಬಂದ್ಬಿಟ್ಟೆ 1/2 kg. ಸೊ ಆ ಚಿಕನ್ ಸಾಂಬಾರಿಗೆ ನಾನು ಒಂದು ಪ್ಯಾನಲ್ಲಿ ಕಡಾಯಿ ಅಂತ ಹೇಳ್ಬೋದು, ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ದೊಡ್ಡ ಸೈಜ್ದು ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಆ್ಯಡ್ ಮಾಡುವಂಥ ಸ್ಪೈಸಸ್ ನೋಡ್ಕೊಂಬಿಡಿ. ಸೊ ಮೆಣಸು, ಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್, ಸ್ವಲ್ಪ ಗಸಗಸೆ, ಸ್ವಲ್ಪ ಚಕ್ಕೆ, ಧನಿಯಾ, ಆಮೇಲೆ ಜೀರಿಗೆ, ಸೋಂಬು, ಲವಂಗ, ಏಲಕ್ಕಿನೂ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಕಡಲೆ. ಸೊ ಇವನ್ನೆಲ್ಲ ಹಾಕಿ ಇನ್ನೊಂದು ಹಾಕಿದ್ದೀನಿ, ಅದರದ್ದು ಹೆಸರು ನಂಗೆ ಸರಿಯಾಗಿ ಬರ್ತಿಲ್ಲ. ಕರಿ ಸಾಂಬಾರಿಗೆಲ್ಲ ಅದನ್ನು ಯೂಸ್ ಮಾಡ್ತಾರೆ, ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು. ಸೊ ಅದು ಎಲ್ಲ ಸಾಂಬಾರಿಗೂ ಯೂಸ್ ಮಾಡ್ತಾರೆ, ಅದನ್ನು ಹಾಕ್ಕೊಳ್ಳಿ. ಸೊ ಇದು ಇಷ್ಟು ಹಾಕ್ಕೊಂಡು ಮಾಡಿದ ಸಾಂಬಾರು ಸೂಪರ್ ಟೇಸ್ಟಾಗಿರುತ್ತೆ. ನೀವು ನಾಟಿ ಕೋಳಿ ಸಾಂಬಾರು ಮಾಡ್ತೀರಾ ಅಂದ್ರೂ ಈ ಒಂದು ಸ್ಪೈಸಸ್ನೆಲ್ಲ ಬಳಸ್ಕೊಂಡು ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿವತ್ತು ನಾರ್ಮಲ್ ಚಿಕನ್ನ ತೊಗೊಂಡಿದ್ದೀನಿ, 1/2 kg ತೊಗೊಂಡಿದ್ದೀನಿ. ಸೊ ಜಾಸ್ತಿ ಏನಾದ್ರು ತೊಗೊಂಡ್ರೆ ಅದಕ್ಕೆ ತಕ್ಕಂಗೆ ನೀವು ರೇಷಿಯೋನ ಜಾಸ್ತಿ ಮಾಡ್ಕೋಬೇಕು. ಸೊ ಇವಾಗ ಸೈಡಲ್ಲಿ ಇದು ನಾನು ಫ್ರೈ ಮಾಡೋಕ್ಕಿಟ್ನಲ್ಲ, ಅದು ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತರಲ್ಲಿ ಕುಕ್ಕರಲ್ಲಿ
ಸ್ವಲ್ಪ ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಕರಿಬೇವು ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ ಕರಿಬೇವು ಸೊಪ್ಪು ಫ್ಲೇವರ್ ಸೂಪರಾಗಿರುತ್ತೆ. ಸೊ ಅದು ಸ್ವಲ್ಪ ಚಟಪಟ ಅಂದಿದ ತಕ್ಷಣ ಚಿಕನ್ನ ನಾನು ಅರಿಶಿನದ ಪೌಡರ್ ಹಾಕಿ ತೊಳೆದಿಟ್ಟಿದ್ದೀನಿ. ಆ ಚಿಕನ್ ತೊಗೊಂಡು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕ್ಬಿಡೋದಷ್ಟೇ. ಸೊ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದು ಚೆನ್ನಾಗಿ ಬೇಯ್ತಾ ಇರುತ್ತೆ ಕುಕ್ಕರಲ್ಲಿ. ಅದು ಬೇಯ್ತಾ ಇರಲಿ. ಸೊ ಈ ಮಸಾಲೆ ಎಲ್ಲ ರೆಡಿಯಾಗಿದೆ. ಕೊನೆಗೆ ಇದನ್ನು ನಾವೇನು ಮಾಡಬೇಕಂದ್ರೆ ಮಿಕ್ಸಿ ಗ್ರೈಂಡರ್ಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದೀನಿ, ಒಂದು 2 ಸ್ಪೂನ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸೊ ಆದಷ್ಟು ತೆಂಗಿನಕಾಯಿನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಟೇಸ್ಟಾಗಿರುತ್ತೆ. ಕೆಲವರು ಜಾಸ್ತಿ ಯೂಸ್ ಮಾಡಿನೂ ಮಾಡ್ಕೊತಾರೆ, ಬಟ್ ನಾನು ಬರೀ ಒಂದು 2 ಸ್ಪೂನ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸೊ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಮನೇಲಿ ಮಾಡಿರುವಂಥ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಸೊ ಮನೇಲಿ ಮಾಡಿರೋ ಸಾಂಬಾರು ಪೌಡರು ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಸಾದಾ ಅಂದರೆ ಪ್ಲೈನಾಗಿರೋವಂಥ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರಕ್ಕೆ. ಬಿಕಾಸ್ ನಾವು ಖಾರಕ್ಕೆ ಆಲ್ರೆಡಿ ಮೆಣಸು ಹಾಕಿದ್ದೀವಿ, ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ನಾವು ಖಾರ ನೋಡಿಕೊಂಡು ಹಾಕ್ಕೊಳ್ಳೋಣ. ಸೊ ಇದು ಲೈಟಾಗಿ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಯಾಗಿ ನೀವು ರುಬ್ಬೋದು ಕೊತ್ತಂಬರಿ ಸೊಪ್ಪನ್ನ. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಮಸಾಲ ರುಬ್ಬಿದ್ದೀನಿ. ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ ಬಿಕಾಸ್ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಆ ಬಿಸಿ ಬಿಸಿಯಾಗಿರಬೇಕಾದಾಗಲೇ ನಾನು ಮಸಾಲೆ ರುಬ್ಬಿಬಿಟ್ಟು ನಾನು ಇದನ್ನು ಚಿಕನ್ಗೆ ಹಾಕ್ಬಿಟ್ಟೆ. ಸೊ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಕಾಳನ್ನ ಇಟ್ಟಿದ್ನಲ್ಲ ಅದು ಬಂದು ವಾಶ್ ಮಾಡಿಬಿಟ್ಟು ಚಿಕನ್ ಸಾಂಬಾರಲ್ಲಿ ಹಾಕಿ ಚಿಕನ್ನ ಒಂದು 2 ವಿಷಲ್ ಕೂಗಿಸ್ಕೊಂಡೆ. ಕಾಳು ಹಾಕಿ 1 ವಿಷಲ್. ನೀವು ಬೇಕಾದ್ರೆ ಒಟ್ಟಿಗೆ ನೀವು 2 ವಿಷಲ್ ಕೂಗಿಸ್ಕೋಬೋದು. ಕಾಳು ಮಾತ್ರ ಕೈಗೆ ಸಿಗಲ್ಲ, ಆ ಥರ ಆಗೋಗುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಚಿಕನ್ನ ಒಂದು 2 ವಿಷಲ್ಲು, ಕಾಳನ್ನ 1 ವಿಷಲ್ ಕೂಗಿಸ್ಕೊಂಡು ಮತ್ತು ಅದನ್ನು ವಿಷಲೆಲ್ಲ ಹೋಗೋಕ್ಕೆ ಬಿಟ್ಬಿಟ್ಟು, ಇವತ್ತು ಲೇಟ್ ಆಯಿತು. ಸೊ ಡಿನ್ನರ್ ಮಾಡೋದು ಕುದಿಯೋಕ್ಕೆ ಬಿಡಿ, ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಲೈಟಾಗಿ ಒಂದು ಒಗ್ಗರಣೆ, ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಅಷ್ಟೇ. ಅದರ ಟೇಸ್ಟು ಇನ್ನೂ ಸೂಪರಾಗಿರುತ್ತೆ. ಸೊ ಚಿಕನ್ ಕರಿ ಚಪಾತಿ, ಅವ್ರು ಸ್ವಲ್ಪ ರೈಸೆಲ್ಲ ತಿಂದ್ಕೊಂಡ್ರು, ನಾನು 2 ಚಪಾತಿ ಸ್ವಲ್ಪ ಚಿಕನ್ ಕರಿ ತಿಂತಾಯಿದ್ದೀನಿ. ಸೊ ತಿಂದಾದಮೇಲೆ ಒಂದು 2 ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬಂದು ಮಳೆ ಬರೋ ಥರ ಇತ್ತು. ಹಾಗಾಗಿ ಬೇಗ ಹೋಗ್ಬಿಟ್ಟು ಬರೋಣ ಅಂತ. ಇವಾಗ ಏನಂದರೆ ಸಮ್ಮರ್ ಅಲ್ವಾ. ಸೊ ಹಸ್ಬೆಂಡ್ಗಂತೂ ಯಾವಾಗಾದರೂ ಹೊರಗಡೆ ಹೋದರೆ ಐಸ್ ಕ್ರೀಮ್ ತಿನ್ನೋ ಅಭ್ಯಾಸ ಇದೆ. ಲಿಯಾಗಂತೂ ಐಸ್ ಕ್ರೀಮ್ನ ನಾನು ತೋರಿಸೋದೇ ಇಲ್ಲ. ನನ್ನ ತಮ್ಮ ಬಂದಾಗ ಇವರಿಬ್ಬರು ಅವಳು ಮಲಗಿದ ಮೇಲೆ ಇಬ್ಬರು ತಿಂತಾಯಿದ್ರು ಐಸ್ ಕ್ರೀಮ್, ಅಂದರೆ ಅವ್ರಿಗೆ ಅಷ್ಟು ಇಷ್ಟ. ಬಟ್ ಇವಾಗ ಇವಳು ಹಠ ಮಾಡಿ ಕೇಳಿದ್ದಕ್ಕೋಸ್ಕರ, ಹಸ್ಬೆಂಡ್ ಹಠ ಮಾಡಿದ್ದು, ಲಿಯಾ ಅಲ್ಲ. ಸೊ ಇಬ್ರಿಗೂ ಕೊಡಿಸ್ಲೇಬೇಕಂತ ಹೇಳಿ ಇಬ್ರಿಗೂ ಒಂದೊಂದು ಕೋನ್ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ದಾರೆ. ನನಗೆ ಬಂದು ಆ ಚೋಕೋಬಾರ್ ಥರ ಬರುತ್ತೆ ನೋಡಿ, ನಟ್ಸೆಲ್ಲ ಇಟ್ಟು, ಅದು ತುಂಬ ಇಷ್ಟ ಆಗುತ್ತೆ. ಬಟ್ ಇವಾಗ ನಾವು ಡಯಟಲ್ಲಿರೋದ್ರಿಂದ ನಮ್ಮ ಕಣ್ಣು ಮುಂದೆನೇ ಎಷ್ಟೇ ಇಷ್ಟಪಟ್ಟಿರೋದು ಇದ್ದರೂ ಕೂಡ ನಾವು ತಿನ್ನೋಕ್ಕೆ ಹೋಗಬಾರ್ದು. ಒಂದೇ ಒಂದು ಚೂರು ಕೂಡ ನಾನು ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಮ್ಮ ಒಂದು ಡಯಟ್, ನಮ್ಮ ವೆಯ್ಟ್ ಅಚೀವ್ ಮಾಡೋ ತನಕ ಸ್ವಲ್ಪ ನಮ್ಮ ಬಾಡಿ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪೇಷನ್ಸಿಂದ. ಸೊ ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.